ವರ್ಷಗಳ ಬಳಿಕ ಆರ್ ಸಿ ಬಿ ಕಪ್ಪನ್ನ ಗೆಲ್ಕೊಳ್ತಾ ಇದೆ. ಗಮನಿಸ್ತಾ ಇರ್ಬೋದು, ಅಮ್ಮನಿ ಕಾಲೇಜ್ನಲ್ಲಿ ಸಂಭ್ರಮಾಚರಣೆ ಶುರುವಾಗ್ತಾ ಇರುವಂತದ್ದು. 18 ವರ್ಷಗಳ ಬಳಿಕ RCBಯ ಕನಸು ನನಸಾಗ್ತಾ ಇದೆ. ಮನೆ ಅಂಗಳಕ್ಕೆ RCB ಕಪ್ಪನ್ನ ಹೊತ್ತು ತರ್ತಾ ಇರುವಂತದ್ದು. ಒಂದೆಡೆ ಜರ್ಸಿ ನಂಬರ್ 18ನೇ ಆವೃತ್ತಿಯಲ್ಲಿ ಕಪ್ಪನ್ನ ಗೆದ್ದಿದ್ರೆ, ಒಂದೆಡೆ RCBಯ ನಾಮಜಪ ಶುರುವಾಗ್ತಾ ಇರುವಂತದ್ದು. ಬೆಂಗಳೂರಿನ ಗಲ್ಲಿಯಲ್ಲಿ ಕೂಡ, ಶಾಲಾ ಕಾಲೇಜಲ್ಲಿ ಕೂಡ RCBಯ ನಾಮಜಪಗಳು ಶುರುವಾಗ್ತಾ ಇರುವಂತದ್ದು. ಪ್ರತಿಯೊಬ್ಬರು ಕೂಡ ನಿನ್ನೆ ರಾತ್ರಿ RCB ಕಪ್ಪನ್ನ ಎತ್ತಿದ ಕ್ಷಣದಿಂದ ಈ ಒಂದು ಮೊಮೆಂಟಮ್ನ ಎಂಜಾಯ್ ಮಾಡಬೇಕು ಅಂತ ಕಾಯ್ತಾ ಇದ್ರು. ಇದರ ಜೊತೆಗೆ ಒಂದಿಷ್ಟು ಜನ ಆನಂದ ಬಾಷ್ಪದಿಂದಾಗಿ ನಿದ್ದೆ ಕೂಡ ಮಾಡಿಲ್ಲ. ಸಂಭ್ರಮ ಯಾವ ಹಂತಕ್ಕೆ ತಲುಪ್ತಾ ಇದೆ ಅಂತ ಹೇಳಿದ್ರೆ, ಒಂದು ಕಡೆಯಲ್ಲಿ ಇವತ್ತು ಬೆಂಗಳೂರಿನಲ್ಲಿ ನಿನ್ನೆ ರಾತ್ರಿ ದೀಪಾವಳಿ ನಡೆದಿದ್ರೆ, ಇವತ್ತು ಬೆಂಗಳೂರಿನ ಗಲ್ಲಿಯಲ್ಲಿ ಕೂಡ ಪೋಸ್ಟರ್ಗಳಾಗಿರ್ಬೋದು, ಜರ್ಸಿಗಳಾಗಿರ್ಬೋದು, ಕಾಲೇಜುಗಳಲ್ಲಿ, ಕ್ಲಾಸ್ ರೂಮ್ಗಳಲ್ಲಿ RCBಯ ಹೆಸರು ಕೇಳಿ ಬರ್ತಾ ಇದೆ. ಒಂದೊಂದಿಷ್ಟು ಅಭಿಮಾನಿಗಳಿದ್ದಾರೆ, ಅವರೆಲ್ಲ ಮಾತನಾಡಿಸ್ತಾ ಹೋಗ್ತೀನಿ. ಮೇಡಮ್, ಎಷ್ಟು ಎಕ್ಸೈಟ್ ಆಗಿದ್ದೀರಾ ನೀವು? ಎಷ್ಟು ಎಂಜಾಯ್ ಮಾಡ್ತಾ ಇದ್ದೀರಾ? ತುಂಬಾ ಎಕ್ಸೈಟ್ ಆಗಿದ್ದೀವಿ, ತುಂಬಾ ಎಂಜಾಯ್ ಮಾಡ್ತಿದ್ದೀವಿ. ಅದಕ್ಕೆ ಈ ಸೆಲೆಬ್ರೇಷನ್ ಇಷ್ಟು ಜೋರು. ನೀವು ಮೇಡಮ್ ಫುಲ್ ತುಂಬಾ ಖುಷಿ ಆಗೋಗಿದೆ. ಮನೆ ಹತ್ರ ಫುಲ್ ಪಟಾಕಿ, ಫುಲ್ ಸೆಲೆಬ್ರೇಷನ್, ಫುಲ್ ಎಂಜಾಯ್ಮೆಂಟ್ ಜಾಸ್ತಿ. ಈ ತರ ಫೀಲಿಂಗ್ಸ್ ಎಲ್ಲ ನಾವು ದಸರಾ ದೀಪಾವಳಿಯಲ್ಲಿ ನೋಡ್ತೀವಿ. ಇದೊಂದು ಸೆಕೆಂಡ್ ದೀಪಾವಳಿ ನೋಡಲ್ಲ, ಮತ್ತೆ ನೋಡಕ್ ಸಿಗಲ್ಲ. ಫುಲ್ ಖುಷಿ, ದೀಪಾವಳಿ ಇದ್ದಂಗೆ ಫುಲ್ ಹ್ಯಾಪಿನೆಸ್ಸು. RCB ದೀಪಾವಳಿಗನ್ನ ಜಾಸ್ತಿ. RCB ಗೆತ್ತಿದೆ ಸುಮ್ಮನೆನಾ? ಆಫ್ಟರ್ ಸೋ ಮೆನಿ ಇಯರ್ಸ್ ನಂತರ ಇವಾಗ ಗೆಲ್ತಿದೆ ಅಂದ್ರೆ RCB ರೇಂಜ್ ಸೂಪರ್ ಆಗಿರ್ಬೇಕು. ನಾರ್ಮಲ್ ಹಬ್ಬಕ್ಕಿಂತ ಇದೆ ನಮಗೊಂದು ದೊಡ್ಡ ಫೆಸ್ಟಿವಲ್ ಆಗಿದೆ. ನೀವು ನೋಡ್ಬೋದು ಇಲ್ಲಿ ಕಿರಿಸ್ತಿರೋದೆಲ್ಲ. ಇನ್ನು ಒಂದಿಷ್ಟು ಕಡೆಯಲ್ಲಿ ಕೆಳಭಾಗದಲ್ಲಿ ಸಂಭ್ರಮಾಚರಣೆ ಆಗ್ತಾ ಇದ್ರೆ, ವಿರಾಟ್ ಕೊಹ್ಲಿ ಜರ್ಸಿ ಕಾಣಿಸ್ತಾ ಇದೆ. ಅಲ್ಲಿ ಜರ್ಸಿ ನಂಬರ್ 80, the one man who loyally stays in the RCB ಅಂತ ಆ ವಿರಾಟ್ ಕೊಹ್ಲಿ ಅಭಿಮಾನಿಗಳು ಶಾಲಾ ಕಾಲೇಜ್ನಲ್ಲಿ ಸಂಭ್ರಮಾಚರಣೆ ಜೋರಾಗಿ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ಆ ಕಾಲೇಜ್ ಒಳಭಾಗಕ್ಕೂ ಕೂಡ RCB ಜರ್ಸಿಯನ್ನ, ವಿರಾಟ್ ಕೊಹ್ಲಿ ಜರ್ಸಿಯನ್ನ ಹಾಕೊಂಡು ಬಂದಿರುವಂತದ್ದು. ಮೇಡಮ್, ವಿರಾಟ್ ಕೊಹ್ಲಿ ಅಂದ್ರೆ ಎಷ್ಟು ಖುಷಿ ಆಗ್ತಾ ಇದೆ? ನಿಜ ತುಂಬಾ ಖುಷಿ ಆಗ್ತಾ ಇದೆ. ಅಷ್ಟು ವರ್ಷದಿಂದ ಕಾದಿ 2016 ಫೈನಲ್ ನೋಡಿ ಎಷ್ಟು ಬೇಜಾರಾಗಿತ್ತು. ಇವಾಗ ನಿಜ ತುಂಬಾ ಖುಷಿ ಆಗ್ತಾ ಇದೆ. ಮೇಡಮ್, RCB ಫೈನಲ್ ಗೆಲ್ಬೇಕಾದ್ರೆ ಲಾಸ್ಟ್ 4 ಬಾಲ್ಸ್ ಇರುತ್ತೆ. ಆ ಟೈಮಲ್ಲಿ ವಿರಾಟ್ ಅಳ್ತಾರೆ. ಆ ಮೂಮೆಂಟ್ ನಿಜ ಎಷ್ಟು ಖುಷಿ ಆಯ್ತಂದ್ರೆ, ಅಲ್ಲಿ ಆ ಕಡೆ ಹೇಸಲ್ವುಡ್ ಬಾಲಿಂಗ್ ಆಗ್ತಾ ಇರ್ಬೇಕಾದ್ರೆ ಇನ್ನೊಂದು ಕಡೆ ಟೆನ್ಷನ್, ಇನ್ನೊಂದು ಕಡೆ ನೋಡಿದ್ರೆ ವಿರಾಟ್ ಕೊಹ್ಲಿನೇ ಹೇಳ್ತಾ ಇದ್ದಾರೆ. ನಮಗೆ ಏನು ಮಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ಯೂಶ್ವಲಿ ವಿರಾಟ್ ಕೊಹ್ಲಿ ಗ್ರೌಂಡಲ್ಲಿ ಇದ್ದಾರೆ ಅಂದರೆ ದಟ್ಸ್ ವಾಟ್ ಒನ್ ಅಗ್ರೆಷನ್ ಇರುತ್ತೆ. ಎಲ್ಲರೂ ಒಂದು ಕೈಂಡ್ ಆಫ್ ಟೀಸಿಂಗ್ ಮಾಡಿಕೊಂಡು ಅಗ್ರೆಸ್ ಮಾಡ್ತಾ ಇರ್ತಾರೆ. ಬಟ್ ಫಾರ್ ದ ಫಸ್ಟ್ ಟೈಮ್ ಆ ಎಮೋಷನಲ್ ಫೀಲಿಂಗು ಮ್ಯಾಚ್ ನೋಡ್ಬೇಕಾದ್ರೆ ನಿಮ್ಗೆ ಹೇಗೆ ಅನ್ನಿಸ್ತು? ವಿರಾಟ್ ಕೊಹ್ಲಿನೇ ಸೈಲೆಂಟ್ ಆಗಿರೋದು ನೋಡಿ ನಮಗೆ ಶಾಕ್ ಆಯ್ತು ಆ್ಯಕ್ಚುಲಿ. ಲಾಸ್ಟ್ 4 overs ಅದಕ್ಕಿಂತ ಮುಂಚೆ ಅಗ್ರೆಷನ್ ಆಗಿದ್ರು. ಬಟ್ ದೆನ್ ಅದಕ್ಕಿಂತ ಆದಮೇಲೆ ಫುಲ್ ಅಗ್ರೆಷನೇ ಇಲ್ಲ ವಿರಾಟ್ ಕೊಹ್ಲಿ. ಲೈಕ್ ಈಸ್ ಫುಲ್ಲಿ ಸೈಲೆಂಟ್, ಈಸ್ ಕ್ರೈಯಿಂಗ್. ವಿ ಡೋಂಟ್ ನೋ ವಾಟ್ ಎಮೋಷನ್ಸ್ ಟು ಎಕ್ಸ್ಪ್ರೆಸ್. ತುಂಬಾ ಖುಷಿ ಆಗ್ತಾ ಇದೆ ನಿಜ. ಮೇಡಮ್, ನೀವೇನು ಹೇಳ್ತೀರಾ? ಎಷ್ಟು ಎಕ್ಸೈಟ್ ಆಗಿದ್ದೀರಾ? ಸೊ ತುಂಬಾನೇ ಎಕ್ಸೈಟ್ ಆಗಿದ್ದೀವಿ, ವರ್ಡ್ಸೇ ಇಲ್ಲ ಅದಕ್ಕೆ. ಸೊ ಅದಕ್ಕೆ ವಿರಾಟ್ ತುಂಬಾನೇ ಹ್ಯಾಪಿನೆಸ್ ಇಸ್ ಓವರ್ಲೋಡ್ ಸರ್. ಇನ್ನು ಒಂದು 4-5 days ಈ ಹ್ಯಾಪಿನೆಸ್ ನಮಗಂತ ಕಡಿಮೆ ಆಗಲ್ಲ. ಇಟ್ಸ್ ರಿಯಲ್ ಲೈಕ್ 18 years ನಮ್ಮ ಕನಸು ತುಂಬ ಫುಲ್ ಆಗಿದೆ. ಸೊ ಸಚ್ ಅನ್ಎಕ್ಸ್ಪೆಕ್ಟೆಡ್ ಮೂಮೆಂಟ್. ಮೇಡಮ್, ನಿನ್ನೆ ಒಂದು ಮ್ಯಾಚ್ ಗೆದ್ದಿರೋದು 5 ಸಲ ಗೆದ್ದಿರೋಕ್ಕೆ ಸಮಾನ. ಹೇಗೆ? ಚಾನ್ಸ್ ಇಲ್ಲ ಸರ್. ವೇಸ್ಟ್ ಸೈಸ್ ಆಫ್ 5 ಸಲ ಟ್ರೋಫಿ ಗೆದ್ದೋದು ವೇಸ್ಟ್ ಸರ್. ಬಟ್ ಒಂದು ಸತಿ ಈ ಥರ ಮೂಮೆಂಟ್ ಯಾವ CSK ಯಾವ MI ಗೆದ್ದಿದ್ರು ಆಗಿರಲಿಲ್ಲ. ಇಷ್ಟೇ ಕ್ರಿಯೇಟೆಡ್ ಸರ್. ಇನ್ನೊಂದಿಷ್ಟು ಅಭಿಮಾನಿಗಳಿದ್ದಾರೆ, ಅವ್ರನ್ನ ಮಾತಾಡ್ಸೋ ಹೋಗ್ತೀನಿ. ಮೇಡಮ್, 18 ವರ್ಷ ವೆಯ್ಟ್ ಮಾಡಿದ್ದೀವಿ ಈ ಮೂಮೆಂಟ್ಗೆ. ಎಷ್ಟು ಖುಷಿ ಆಗ್ತಾ ಇದೆ? ತುಂಬ ಖುಷಿ ಆಗ್ತಾ ಇದೆ. ಐ ಆಮ್ ರಿಯಲಿ ಸೋ ಹ್ಯಾಪಿ ಫಾರ್ ವಿರಾಟ್ ಕೊಹ್ಲಿ ಆ್ಯಂಡ್ ಅಸ್. ವಿ ಡಿಸರ್ವ್ ಅ ಲಾಟ್. ವಿ ಡಿಸರ್ವ್ ದಿಸ್ ಫಾರ್ ರಿಯಲ್. ಮೇಡಮ್, ನೀವೇ ಹೇಳಿ, ಎಷ್ಟು ಖುಷಿ ಆಗ್ತಾ ಇದೆ? ವಿ ಡಿಸರ್ವ್ ಸಮಥಿಂಗ್ ಗ್ರೇಟರ್ ದೆನ್ ಟ್ರೋಫಿ. ತುಂಬ ಖುಷಿ ಆಗ್ತಿದೆ. RCB ಇಸ್ ಗ್ರೇಟರ್ ದೆನ್ ಎನಿ ಟ್ರೋಫಿ ಅಷ್ಟೇ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಒನ್ ಲಾಸ್ಟ್ ಕ್ವಶನ್ ಏನಪ್ಪ ಅಂತ ಹೇಳಿದ್ರೆ, ಎಬಿಡಿ ಮತ್ತೆ ಕ್ರಿಸ್ ಗೇಲ್ ಬಂದಿದ್ರು. ಆ ಮೂಮೆಂಟ್ನ ಎಂಜಾಯ್ ಮಾಡಿದ್ರು. ಎಮೋಷನಲ್ ಮೂಮೆಂಟ್ ಎವರ್. ಅತಿ ಸಾಕಾಯ್ತು. ಇಟ್ ವಾಸ್ ವೆರಿ ಗುಡ್ ಅಮೇಜಿಂಗ್. ತುಂಬ ಚೆನ್ನಾಗಿ. ಒಂದಿಷ್ಟು ಅಭಿಮಾನಿಗಳು RCBಯ ನಾಮಜಪವನ್ನ ಮಾಡ್ತಾ ಇದ್ದಾರೆ. ಗಮನಿಸ್ತಾ ಎಲ್ಲಿ ಮತ್ತೆ ಶುರುವಾಗ್ತಾ ಇದೆ ಸಂಭ್ರಮಾಚರಣೆ
ಶುರುವಾಗ್ತಾ ಇದೆ, ಸಂಭ್ರಮಾಚರಣೆ ಮುಗಿಲು ಮುಟ್ತಾ ಇದೆ. ಮಾತನಾಡಿಸ್ತಾ ಹೋಗ್ತೀನಿ, ಅವರನ್ನೇ ಮಾತನಾಡಿಸ್ತಾ ಹೋಗ್ತೀನಿ. ಒಂದು ಕಡೆಯಲ್ಲಿ ಸಂಭ್ರಮಾಚರಣೆ ಖುಷಿ ಆಗ್ತಾ ಇದೆ. 18 ಇಯರ್ಸ್ 18 ಸೀಸನ್ಸ್ ಕಾದಿದ್ದಕ್ಕೂ ತುಂಬಾ ಒಳ್ಳೆ ಖುಷಿ ಆಗ್ತಾ ಇದೆ. ನಿನ್ನೆ RCBಗೆ ಎಬಿಡಿ ಎಲ್ಲ ಬಂದಿದ್ರೆ ಹೇಗೆ ಅನಿಸ್ತಾ ಇದೆ? ABD ಕ್ರಿಸ್ ಗೇಲ್ ಅವರೆಲ್ಲ ಬಂದಿದ್ದು ತುಂಬ ಖುಷಿ ಆಯಿತು. ಮೇಯ್ನಾಗಿ ಇದ್ದಿದ್ದೆ ABD ಮತ್ತು ಕ್ರಿಸ್ ಗೇಲ್, ಅವರೇ ನಮಗೆ ಪಿಲ್ಲರ್ಸ್ ಆಗಿದ್ರು. ಅವ್ರ ಮುಂದೆ ಕಪ್ ತಗೊಂಡಿದ್ದು ತುಂಬ ಅಂದರೆ ತುಂಬ ಖುಷಿ ಆಗ್ತಿದೆ. ನಮಗಿನ್ನ ನಂಬಕ್ಕೂ ಆಗ್ತಾ ಇಲ್ಲ ನಾವು ಕಪ್ ತಗೊಂಡಿದ್ದೀವ ಅಂತ. ಕ್ರೇಜಿ ಫೀಲಿಂಗ್. ನಿನ್ನೆ ರಾತ್ರಿ ಯಾವ ರೀತಿ ಎಂಜಾಯ್ ಮಾಡಿದ್ರಿ? ಇವತ್ತಿನ ವಿರಾಟ್ ಕೊಹ್ಲಿ ಅವ್ರು ಹೇಳಿದ್ದಾರೆ ಬೆಂಗಳೂರಿಗೆ ಬಂದು ಫೀಲ್ ಮಾಡಬೇಕು ಅಂತ. ಇವತ್ತೊಂದು ನಿನ್ನೆನೇ ಅಷ್ಟು ಸೆಲೆಬ್ರೇಷನ್ ಇತ್ತು. ಇವತ್ತಿನ ತುಂಬ ಖುಷಿ ಆಗ್ತದೆ ಸರ್ RCB ಗೆದ್ದಿರೋದು. 18 ಇಯರ್ಸ್ ಆದಮೇಲೆ ಬೆಂಗಳೂರು ಕಪ್ ಬರ್ತಾ ಇರೋದು, ಎಕ್ಸೈಟ್ ಆಗಿದ್ದೀರಾ? ತುಂಬ ಎಕ್ಸೈಟ್ ಆಗಿದ್ದೀವಿ ಸರ್. ನಾವಷ್ಟು ಮ್ಯಾಚ್ ನೋಡೋಣ. ಮೇಡಮ್ ಮ್ಯಾಚ್ ನೋಡಿದ್ರಾ? ಎಸ್ ಸರ್, ಐ ಆಮ್ ಸೋ ಎಕ್ಸೈಟೆಡ್. 18 ವರ್ಷ ಆದಮೇಲೆ ನಮ್ದು RCB ಮ್ಯಾಚ್ ಗೆದ್ದಿರೋದು. ಎಕ್ಸ್ಪ್ರೆಸ್ ಮಾಡೋಕ್ಕಾಗ್ತಾಯಿಲ್ಲ ಆ ಫೀಲಿಂಗ್ಸ್ ಹೆಂಗಿದೆ ಅಂತ. ಅದು ಗುಡ್ ವೈಬ್ ಸರ್. ಎಕ್ಸಾಮ್ ಇದ್ದರೂ ನಾವು ಎಕ್ಸಾಮ್ನ ಬಂಕ್ ಮಾಡಿ ಅದನ್ನು ಮ್ಯಾಚ್ ನೋಡಿರೋದು. ಐ ಆಮ್ ವೆರಿ ಹ್ಯಾಪಿ ಸರ್. ಆ್ಯಂಡ್ ಇವತ್ತು ಬೆಂಗಳೂರು ಬರ್ತಾ ಇದ್ದಾರೆ ಟೀಮು. ಹಾಂ ಸರ್, ಆ ಖುಷಿ ಎಷ್ಟಿದೆ? ಕಪ್ಪನ್ನ ತಗೊಂಡ್ಬರ್ತಾ ಇದ್ದಾರೆ ಅದ್ರ ಜೊತೆಗೆ. ಸರ್ ಕೆನಾಟ್ ಎಕ್ಸ್ಪ್ಲೇನ್ ದಟ್ ಫೀಲಿಂಗ್ಸ್. ಆ ಫೀಲಿಂಗ್ಸೇ ಬೇರೆ. 18 ವರ್ಷ ಆದಮೇಲೆ RCB ಗೆದ್ದಿರೋದು ಹೆಂಗೆ ಹೇಳ್ಬೇಕಂತಾನೆ ಗೊತ್ತಿಲ್ಲ ಸರ್. ಆ ಫೀಲಿಂಗ್ಸ್ ಇಟ್ಸ್ ಡಿಫ್ರೆಂಟ್. ತುಂಬ RCB ವಿನ್ ಆಗಿದ್ದಾರೆ. 18 ವರ್ಷದ ಕನಸು ಮೇಡಮ್ ಆಗ್ತಾ ಇದೆ. ಎಷ್ಟು ನಿಮ್ಗೆ ಫೀಲಿಂಗ್ ಹೆಂಗಿದೆ? ತುಂಬಾ ಎಕ್ಸೈಟೆಡ್. ನಿನ್ನೆ ರಾತ್ರಿ ಅಂತೂ ಮಲ್ಗೆ ಇಲ್ಲ. ನೀವೇಳಿ ಮೇಡಮ್, ನಿಮ್ಗೆ ಎಷ್ಟು ಖುಷಿ ಆಗ್ತಾ ಇದೆ? ಫುಲ್ಲು ಖುಷಿ. ಆ್ಯಕ್ಚುಲಿ ಒಂದೊಂದು ಸರ್ಟೆನ್ ಟೈಮಲ್ಲಂತೂ ಗೂಸ್ ಬಂಪ್ಸ್ ಬಂದ್ಬಿಟ್ಟಿತ್ತು. ಅವ್ರು ಹೊಡಿಯೋ ಶಾರ್ಟ್ಗೂ ಆಡೋ ರೀತಿಗೂ ಅವ್ರ ಸ್ಟ್ರಾಟಜಿ ಇವ್ರ ಚೆನ್ನಾಗಿ ಆಡಿದ್ದಾರೆ. 18 ವರ್ಷ ನಮ್ಮದೆಲ್ಲ ಕನಸು ನನಸು ಮಾಡಿದ್ದಾರೆ. ತುಂಬ ಖುಷಿ ಆಗ್ತಾ ಇದೆ. ಅವ್ರ ಕಷ್ಟ ಎಲ್ಲ ಫುಲ್ ನೆನಸಾಗಿದೆ. ಆಮೇಲೆ ಅವ್ರ ಖುಷಿನೂ ನಮ್ಮ ಖುಷಿನೇ. ಆಮೇಲೆ ಅವ್ರು ನಮಗೋಸ್ಕರ ಆಡಿದ್ದಾರೆ, ಬೆಂಗಳೂರಿಗೋಸ್ಕರ ಆಡಿದ್ದಾರೆ. ತುಂಬ ಖುಷಿ ಆಗ್ತಾಯಿದೆ. ರಾತ್ರಿ ಎಲ್ಲ ಯಾರೂ ಮಲಗಿಲ್ಲ ಖುಷಿಯಿಂದ. ಫುಲ್ ಸೆಲೆಬ್ರೇಷನ್ ಎಲ್ಲ ಮಾಡ್ಕೊಂಡು ಖುಷಿಯಾಗಿದ್ದೀವಿ. After 18 years. It was so interesting match. This is the best ever moment for Bangaloreans. RCB have won after 18 years. This was the best ever moment. Whole night nobody have slept and now everybody in classes are screaming due to happiness. ಅಭಿಮಾನಿಗಳು ಹೇಳ್ತಾ ಇರುವಂಥದ್ದು, ಒಂದೆಡೆ ಸಂಭ್ರಮ ಮನೆ ಮಾಡ್ತಾ ಇದ್ರೆ, ಶಾಲಾ ಕಾಲೇಜುಗಳಲ್ಲಿ ವಿದ್ಯಾರ್ಥಿಗಳು ಪರೀಕ್ಷೆ ಇದ್ರೂ ಕೂಡ ರಾತ್ರಿ ಎಲ್ಲ ಕೂತು ಮ್ಯಾಚನ್ನು ನೋಡಿರುವಂಥದ್ದು. RCB ಅಂತ ಹೇಳಿದ್ರೆ ಬರೀ ತಂಡ ಅಲ್ಲ, ಅದು ಎಮೋಷನ್ಸ್. ಯಾಕಂತ ಹೇಳಿದ್ರೆ 18 ವರ್ಷದ ಕಾಯುವಿಕೆ, 18 ವರ್ಷ ರಾಮ ಅಯೋಧ್ಯೆಯಿಂದ ಕಾಡಿಗೆ ಹೋಗಿ ಯಾವ ರೀತಿ ವನವಾಸವನ್ನ ಮಾಡಿರ್ತಾನೋ ಅದೇ ರೀತಿಯಾಗಿ ಪ್ರತಿಯೊಂದು ಅಭಿಮಾನಿ ಕೂಡ ಪ್ರತಿ ಬಾರಿ IPL ಶುರುವಾದಾಗಲೂ ಕೂಡ ನಮ್ಮ ನೆಚ್ಚಿನ ತಂಡ RCB ಗೆಲ್ಲುತ್ತೆ ಅನ್ನುವಂತಹ ಭರವಸೆಯನ್ನು ಹೊಡ್ಕೊಂಡಿದ್ರು. ಆದರೆ ಈ ಬಾರಿ ಆ ಕನಸಿಗೆ ರೆಕ್ಕೆ ಮೂಡಿರುವಂಥದ್ದು. ಬೆಂಗಳೂರಿನೆಲ್ಲ ಸಂಭ್ರಮಾಚರಣೆ ಶುರುವಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಶಿವ ಜೊತೆಗೆ ಚರಣ್, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.